ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಈ ದಿನ ನಾವು ವಾಲ್ಮೀಕಿ ಜಯಂತಿಯನ್ನು ತುಂಬ ಸಂತೋಷ ಸಡಗರದಿಂದ ಆಚರಣೆ ಮಾಡ್ತಿದ್ದೀವಿ. ಆಚರಣೆ ಕೇವಲ ಸಾಂಪ್ರದಾಯಿಕವಾಗಿರದೆ ಆ ವಾಲ್ಮೀಕಿಯ ಜೀವನ ವೃತ್ತಾಂತವನ್ನು ಈ ಸಂದರ್ಭದಲ್ಲಿ ತಿಳಿಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾದರೆ ವಾಲ್ಮೀಕಿ ಯಾರು? ವಾಲ್ಮೀಕಿ ಹಿನ್ನೆಲೆ ಏನು? ಆತನ ಜನ್ಮದಿನವನ್ನು ನಾವು ಆಚರಣೆ ಮಾಡಬೇಕಾದಂಥ ಉದ್ದೇಶ ಏನು? ಆಚರಣೆ ಮಾಡ್ತಿರುವಂಥ ಉದ್ದೇಶ ಏನು? ಅವರ ಕೊಡುಗೆ ಏನು ಎನ್ನುವುದನ್ನು ನಾವು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ವಾಲ್ಮೀಕಿ ಒಬ್ಬ ಋಷಿ, ಸಂಸ್ಕೃತದ ಕವಿ, ರಾಮಾಯಣ ಎನ್ನುವಂಥ ಮಹಾಕಾವ್ಯವನ್ನು ಬರೆದಂಥ ಕರ್ತೃ, ಆದಿಕವಿ ಅಂತಲೂ ನಾವು ಕರಿತೀವಿ. ಈತ ಪ್ರಚೇತಸನ ಮಗ. ಬೇಡರೊಡನೆ ಸೇರಿಕೊಂಡು ಹಣ ಕಿತ್ಕೊಂಡು ಜೀವನ ಮಾಡ್ತಾಯಿದ್ದ ಅನ್ನುವಂಥ ದಂತಕಥೆಗಳು ಈತನ ಮೇಲಿವೆ. ಈತನ ಮೊದಲ ಹೆಸರು ರತ್ನಾಕರ ಅಂತೇಳಿ. ನಂತರ ನಾರದನ ಉಪದೇಶವನ್ನು ಪಡೆದು ಇವನಿಗೆ ಜ್ಞಾನೋದಯವಾಯಿತು. ಹಾಗಾಗಿ ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ದ. ಅವನ ಮೇಲೆ ವಲ್ಮೀಕ ಬೆಳೀತು ಅಂತ. ವಲ್ಮೀಕ ಅಂದರೆ ಹುತ್ತ ಅನ್ನರ್ಥ. ಆ ನಂತರ ವಲ್ಮೀಕದಿಂದ ವಾಲ್ಮೀಕಿಯಾದ ಅನ್ನುವಂಥ ಕತೆ ನಮ್ಮಲ್ಲಿ ಕೇಳಿಬರುತ್ತೆ. ಹಾಗಾದರೆ ವಾಲ್ಮೀಕಿಯ ಆ ಜೀವನದಲ್ಲಿ ನಡೆದಂಥ ಒಂದು ರೋಮಾಂಚಕರವಾದಂಥ ಘಟನೆ ಏನು ಅಂದರೆ, ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿ ತೀರದಲ್ಲಿ ಸಂತೋಷವಾಗಿ ಹಾರಾಡ್ತಿದ್ದಂಥ ಒಂದು ಕ್ರೌಂಚ ಪಕ್ಷಿಯ ಜೋಡಿಯನ್ನು ನೋಡ್ತಾರೆ. ನೋಡ್ತಿದ್ದಾಗೇ ಅಲ್ಲಿಗೆ ಬೇಡನೊಬ್ಬ ಬಂದು ಆ ಕ್ರೌಂಚ ಪಕ್ಷಿಗಳ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಅವನ ಬಾಣ ಗಂಡು ಹಕ್ಕಿಯನ್ನು ಕೊಂದ್ಬಿಡುತ್ತೆ. ಗಂಡು ಹಕ್ಕಿ ಮರದ ಮೇಲಿಂದ ಚೀತ್ಕಾರ ಮಾಡುತ್ತಾ ಕೆಳಗಡೆ ಬಿದ್ದು ಸಾಯುತ್ತೆ. ಇದನ್ನು ನೋಡಿದಂಥ ಹೆಣ್ಣು ಹಕ್ಕಿಯ ಸಂಕಟ, ಕೂಗಾಟ, ರೋದನ ಎಂಥವರ ಹೃದಯವನ್ನು ಕಲಕುವಂತಿರುತ್ತದೆ. ಈ ಹೃದಯ ವಿದ್ರಾವಕ ಘಟನೆಯನ್ನು ನೋಡಿದಂಥ ವಾಲ್ಮೀಕಿಗೆ ಕರುಣೆ, ದುಃಖ, ಕೋಪ ಎಲ್ಲವೂ ಮೇಳೈಸಿ ಬಂದು ಬೇಡನನ್ನು ಶಪಿಸಕ್ಕೆ ಶುರು ಮಾಡ್ತಾರೆ. ಆ ಶಪಿಸುವಾಗ ಬಂದಂಥ ಆ ಶೋಕದ ಸಾಲುಗಳು ಶ್ಲೋಕ ರೂಪದಲ್ಲಿ ಉದ್ಗಾರವಾಗ್ತವೆ. ಆ ಶ್ಲೋಕ ಹೀಗಿದೆ: ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಃ ಯತ್ ಕ್ರೌಂಚ ಮಿಥುನಾದೇಕಂ ವಧೀಕಾಮ ಮೋಹಿತಂ. ಅಂದರೆ, ಅಕಾರಣವಾಗಿ ಹಕ್ಕಿಯನ್ನು ಕೊಂದ ಹೇ ಅನ್ಯಾಯೇ, ನಿನ್ನ ಪಾಪದ ಫಲವಾಗಿ ನೀ ಈ ಕೂಡಲೇ ಸಾಯಿ. ಅಂದರೆ ಅಕಾರಣವಾಗಿ ಅವು ವಿಹರಿಸ್ತಿದ್ದಂಥ ಸಂತೋಷದಿಂದ, ಸಂಭ್ರಮದಿಂದ ವಿಹರಿಸ್ತಿದ್ದಂಥ ಆ ಕ್ರೌಂಚ ಪಕ್ಷಿಗಳ ಮೇಲೆ ನಿನ್ನ ಕ್ರೂರತ್ವವನ್ನು ಮೆರೆದಿದೆಯಾ, ಹಾಗಾಗಿ ನೀನು ಈ ಕೂಡಲೇ ಸಾಯಿ ಅಂಥೇಳಿ ಶಾಪವನ್ನು ಕೊಡ್ತಾರೆ ಅನ್ನುವಂಥ ಕಥೆಯನ್ನು ನಾವು ಕೇಳ್ತೀವಿ. ಈ ವೇಳೆಗೆ ಬ್ರಹ್ಮದೇವ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಇದೇ ಶ್ಲೋಕ ರೂಪದಲ್ಲಿ ರಾಮಾಯಣ ಕಾವ್ಯ ರಚಿಸಲು ಹೇಳ್ತಾರೆ. ನಾರದರು ತಮಗೆ ಸಂಗ್ರಹವಾಗಿ ಹೇಳಿದ್ದ ರಾಮನ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕವನ್ನು ಒಳಗೊಂಡಂಥ ಮಹಾಕಾವ್ಯನ ಬರೀತಾರೆ. 24,000 ಶ್ಲೋಕಗಳು. ನಮ್ಮ ರಾಮಾಯಣ 24,000 ಶ್ಲೋಕಗಳನ್ನು ಒಳಗೊಂಡಿದೆ, 7 ಖಂಡಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ತಿಳಿಬೇಕಾಗತ್ತೆ. ಇದಲ್ಲದೆ ವಾಲ್ಮೀಕಿ ಬಗ್ಗೆ ಹಲವಾರು ಪ್ರಸ್ತಾಪಗಳು ಬರ್ತವೆ. ವಾಲ್ಮೀಕಿ ಪಾತ್ರವಾಗೂ ಸಹ ಹಲವಾರು ಉತ್ತರ ರಾಮಾಯಣದಲ್ಲಿ, ಅಂದರೆ ರಾಮಾಯಣ ರಚನೆ ಆದಮೇಲೆ, ವಾಲ್ಮೀಕಿಯಿಂದ ರಾಮಾಯಣ ರಚನೆ ಆದಮೇಲೆ ಹಲವಾರು ರಾಮಾಯಣಗಳು ಬಂದಿವೆ. ಅದರಲ್ಲಿ ಉತ್ತರ ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಈಗ ರಾಮ ತನ್ನ ಹೆಂಡತಿ ಸೀತೆಯ ಮೇಲೆ ಕೆಲವರು ಜನಗಳು ಆರೋಪ ಮಾಡಿದ್ರು ಅಂತ. ಇಲ್ಲಿ ನಮ್ಮ ಲಕ್ಷ್ಮೀಶನ ಕೃತಿಯಲ್ಲಿ ಜೈಮಿನಿ ಭಾರತದಲ್ಲಿ ಅಗಸ ಆರೋಪ ಮಾಡ್ದ ಅಂತಿದೆ. ಹಾಗಾಗಿ ಏನಂತ, ಸೀತೆಯ ಮೇಲೆ ಆರೋಪ ಮಾಡಿದಂಥದ್ದನ್ನ ಕೇಳಿ ತುಂಬ ನೊಂದ್ಕೊಂಡು ತುಂಬು ಗರ್ಭಿಣಿಯನ್ನು ಪರಿತ್ಯಾಗ ಮಾಡಿಬಿಡ್ತಾನೆ. ಲಕ್ಷ್ಮಣನೊಡನೆ ಕಾಡಿಗೆ ಅವಳನ್ನ ಬಿಟ್ಟು ಬಾ ಅಂತೇಳಿ ಕಳಿಸ್ತಾನೆ. ಲಕ್ಷ್ಮಣ ತುಂಬ ವಿವೇಕವನ್ನು ಉಪಯೋಗಿಸಿ ವಾಲ್ಮೀಕಿ ಮುನಿ ಆಶ್ರಮದ ಹತ್ರ ಒಂದು ಸೀತೆಯನ್ನು ಬಿಟ್ಟು ಬರ್ತಾನೆ. ವಾಲ್ಮೀಕಿ ಆಕೆಯನ್ನು ಉಪಚರಿಸಿ ಸಂತೋಷದಿಂದ ನೋಡ್ಕೊಳ್ತಿರ್ತಾನೆ. ಆ ಸಂದರ್ಭದಲ್ಲೇ ಲವಕುಶರ ಜನನ ಆಗುತ್ತೆ. ಲವಕುಶರಿಗೆ ನಮ್ಮ ವಾಲ್ಮೀಕಿಯೇ ಪ್ರಥಮ ಗುರುಗಳಾಗ್ತಾರೆ. ನಂತರ ಸೀತೆಯನ್ನು ವಾಲ್ಮೀಕಿ ಮಹರ್ಷಿ ರಾಮನ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಕಥೆಯನ್ನು ನಾವು ಕೇಳಿದ್ದೀವಿ. ಹೀಗೆ ವಾಲ್ಮೀಕಿ ಬಗ್ಗೆ ಹಲವಾರು ಕಥೆಗಳು, ದಂತಕಥೆಗಳು ಸಹ ಮೇಳೈಸಿವೆ. ಇಂಥ ಮಹಾನ್ ವ್ಯಕ್ತಿ, ಒಂದು ಚೇತನಕ್ಕೆ, ಮಹಾನ್ ವ್ಯಕ್ತಿಗೆ ಹಲವಾರು ನಮನಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ನಮ್ಮ ಬುಧಕೌಶಿಕ ಮುನಿಯ ರಚಿಸಿರುವಂಥ ಶ್ರೀರಾಮ ಸ್ತೋತ್ರದಲ್ಲಿ
ಕೂಜಂತಂ ರಾಮರಾಮೇತಿ ಮಧುರ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಅಂದರೆ ಬುಧಕೌಶಿಕ ಅನ್ನುವಂಥ ಮುನಿ ಶ್ರೀರಾಮ ರಕ್ಷಸ್ತೋತ್ರ ಅನ್ನುವಂಥ ಸ್ತೋತ್ರದಲ್ಲಿ ಇವ್ರನ್ನ ಸ್ತುತಿಸಿದ್ದಾರೆ, ಇವರಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಯಾರಿಗೆ? ವಾಲ್ಮೀಕಿಯವರಿಗೆ. ಏನಂತ? ಕಾವ್ಯವೆಂಬ ಮರದ ಮೇಲೆ ಕುಳಿತು ರಾಮ ರಾಮ ಎಂದು, ಅಂದರೆ ಕೂಜಂತಮ್ ಅಂತ ಹೇಳ್ತೀವಿ, ಆ ಹಕ್ಕಿ ಇದೆಯಲ್ಲ, ಆ ಇಂಪಾದ ಧ್ವನಿಯಲ್ಲಿ ರಾಮ ರಾಮ ಎಂದು ಹಾಡುತ್ತಿರುವ ವಾಲ್ಮೀಕಿ ಎಂಬ ಕೋಗಿಲೆಗೆ ಒಂದೇ ನಮಸ್ಕಾರ. ನೋಡಿ, ರಾಮ ರಾಮ ಅಂತ ರಾಮನ ಕಥೆಯನ್ನು ಹೇಳ್ತಿರುವಂಥ ಕೂಜಂತಮ್ ಹಕ್ಕಿಯ ಇಂಪಾದ ಧ್ವನಿ ನಮ್ಮ ಕೋಗಿಲೆಗೆ ಹೋಲಿಸಿದ್ದಾರೆ. ಯಾರನ್ನ? ವಾಲ್ಮೀಕಿಯನ್ನು. ಆ ಕೋಗಿಲೆಗೆ ಒಂದೇ ನಮಸ್ಕಾರ ಅಂಥೇಳಿ ಒಂದು ನಮನವನ್ನು ಬುಧಕೌಶಿಕ ಮುನಿ ಸಲ್ಲಿಸಿದ್ದಾರೆ. ಇದಲ್ಲದೆ ಚೆನ್ನೈನ ಹತ್ರ ತಿರುವಣ್ಣೈಯೂರು ಅನ್ನುವಂಥ ಊರಿನಲ್ಲಿ 1300 ವರ್ಷಗಳ ಹಿಂದೆಯೇ ವಾಲ್ಮೀಕಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರಂತೆ. ವಾಲ್ಮೀಕಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿ ವಾಲ್ಮೀಕಿಯನ್ನು ಪೂಜಿಸ್ತಿದ್ದಾರೆ. ಇಷ್ಟೆಲ್ಲ ಒಂದು ಕಥೆಯನ್ನು ಒಳಗೊಂಡಿರುವಂಥ ವಾಲ್ಮೀಕಿ ಜೀವನದ ಕುರಿತು, ಅಂದರೆ ವಾಲ್ಮೀಕಿ ರಚಿಸಿರುವಂಥ ರಾಮಾಯಣವನ್ನು ಕುರಿತು ಹಲವಾರು ರಾಮಾಯಣಗಳು ನಮ್ಮ ಕನ್ನಡದಲ್ಲಿ ರಚನೆಗೊಂಡಿವೆ. ರಾಮಾಯಣವನ್ನು ಆಧರಿಸಿ ಎಷ್ಟೋ ನಾಟಕಗಳು ರಚನೆಯಾಗಿವೆ. ಒಂದು ಸಾಲಿದೆ, ತಿಣುಕಿದನು ಫಣಿರಾಯ ರಾಮಾಯಣದ ಭಾರದಲ್ಲಿ ಅಂತ. ಈ ಭೂಮಿಯನ್ನು ಹೊತ್ಕೊಂಡಿರೋನು ಫಣಿರಾಜ ಅಂತ ನಮ್ಮೆಲ್ಲ ಧರ್ಮಗಳಲ್ಲಿ, ಗ್ರಂಥಗಳಲ್ಲಿ ನಾವು ಕೇಳಿದ್ದೀವಿ. ಫಣಿರಾಯ ಈ ಭೂಮಿಯನ್ನು ಹೊತ್ಕೊಂಡಿದ್ದಾನೆ ಅಂತ. ಈ ಭೂಮಿಯನ್ನು ಹೊತ್ಕೊಂಡಾಗ ಭೂಮಿಯ ಜನರ ಭಾರದಲ್ಲಿ ಫಣಿರಾಯ ಸುಸ್ತಾಗಬೇಕಾಗಿತ್ತು. ಅಂದರೆ ಅವನಿಗೆ ಇವರೆಲ್ಲ ಭಾರ ತುಂಬ ಆಯ್ತಲ್ಲಪ್ಪ ಅಂತ ಸುಸ್ತಾಗಬೇಕಿತ್ತು. ಆದರೆ ನಮ್ಮ ಫಣಿರಾಯನಿಗೆ ಸುಸ್ತಾಗಿರೋದು ಯಾವ ಥರಲ್ಲಪ್ಪ ಅಂದರೆ ರಾಮಾಯಣದ ಭಾರದಲ್ಲಿ. ಅಂದರೆ ರಾಮಾಯಣವನ್ನು ಅಷ್ಟೊಂದು ಜನ ರಚನೆ ಮಾಡಿದಾರಂತೆ. ಮೂಲ ರಾಮಾಯಣ ನಮ್ಮ ವಾಲ್ಮೀಕಿಯನ್ನು ಆಧರಿಸಿ ಸಾವಿರಾರು ರಾಮಾಯಣಗಳು ರಚನೆಯಾಗಿವೆ. ಆ ತಿಣುಕಿದನು ಫಣಿರಾಯ ರಾಮಾಯಣದ ಭಾರದಲ್ಲಿ. ಆ ರಾಮಾಯಣಗಳು ಅಷ್ಟೊಂದು ರಾಮಾಯಣಗಳಿದ್ದಾವಲ್ಲ, ಅವನು ಓದ್ಕೊಂಡೇ ಸುಸ್ತಾಗ್ಬಿಟ್ಟಿದ್ದಾನೆ ಫಣಿರಾಯ ಅಂತ ಹೇಳುವಷ್ಟು ಒಂದು ಪ್ರೇಕ್ಷೆ ಅನ್ನೋದಕ್ಕಿಂತ ಅಷ್ಟೊಂದು ರಾಮಾಯಣಗಳು ರಚನೆಯಾಗಿವೆ. ಉದಾಹರಣೆಗೆ ಆದಿಕವಿ ವಾಲ್ಮೀಕಿ ಅಂತೇಳಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರೆದಿದ್ದಾರೆ. ವಾಲ್ಮೀಕಿ ಅಂತೇಳಿ ತಹಶೀಲ್ ಶಾಮರಾಯರವರು ಬರೆದಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಂತೇಳಿ ಚಂದ್ರಜ್ಯೋತಿಯವರು ಬರೆದಿದ್ದಾರೆ. ಎಳೆರ ರಾಮಾಯಣ, ವಾಲ್ಮೀಕಿಯ ಭಾಗ್ಯ, ಜನಪ್ರಿಯ ವಾಲ್ಮೀಕಿ ರಾಮಾಯಣ, ಶೂದ್ರ ತಪಸ್ವಿ, ಶ್ರೀರಾಮಾಯಣ ದರ್ಶನಂ ಕುವೆಂಪುರವರು ಬರೆದಿರುವಂಥದ್ದು, ಶ್ರೀರಾಮಾಯಣ ಮಹಾನ್ವೇಷಣಂ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ಬರೆದಿರುವಂಥದ್ದು, ರಾಮಾಯಣ ವಿಷವೃಕ್ಷ ಬಂಜಿಗೆರೆ ಜಯಪ್ರಕಾಶರವರು ಬರೆದಿರುವಂಥದ್ದು. ಈ ರೀತಿ ನೂರಾರು ರಾಮಾಯಣಗಳು ಮೂಲ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ. ಈ ಒಂದು ಮಹಾನ್ ವ್ಯಕ್ತಿಯ ಒಂದು ಕೊಡುಗೆಯನ್ನು ನಾವೆಲ್ಲರೂ ಈ ದಿನ ಸ್ಮರಿಸಬೇಕಾಗಿದೆ. ಈ ವಿಶ್ವದ ಕವಿಗೆ, ಸಾಮಾನ್ಯ ಕವಿಯಲ್ಲ, ವಿಶ್ವಕವಿಗೆ ನಮ್ಮೆಲ್ಲರ ಮನಪೂರ್ವಕವಾದಂಥ ನಮನವನ್ನು ಸಲ್ಲಿಸಬೇಕು. ಈ ಒಂದು ಮಹರ್ಷಿ ವಾಲ್ಮೀಕಿ ಜಯಂತಿಯ ಈ ದಿನದಂದು ಆ ಕವಿಗೆ ನಾವೆಲ್ಲರೂ ತಲೆಬಾಗಿ ಗೌರವವನ್ನು ಸಲ್ಲಿಸ್ತಾ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ಧನ್ಯವಾದಗಳು.